ಹೇ ಎವ್ರಿವನ್, ವೆಲ್ಕಮ್ ಟು ರಾಧಿಕಾ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಕಮ್ಮಿ ರೇಟ್ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ಕೂಡ ನಾವು ಹೇಗೆ ಫ್ಲಾಲೆಸ್ ಮೇಕಪ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯೂಶಲಿ ನಮಗೆ ಕ್ವಶನ್ ಇರುತ್ತಲ್ವಾ, ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ಎಷ್ಟು ಫ್ಲಾಲೆಸ್ ಆಗಿ ಮೇಕಪ್ನ ಮಾಡ್ತಾರೆ, ಮೋಸ್ಟ್ಲಿ ಅವರು ಜಾಸ್ತಿ ರೇಟಿನ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ, ಅದಕ್ಕೆ ಅವ್ರ ಮೇಕಪ್ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಲ್ಲ ನಮಗೆ ಯೂಶಲಿ ಅನಿಸ್ತಿರುತ್ತೆ. ಬಟ್ ಅದು ನಿಜ ಅಲ್ಲ. ಕೆಲವೊಂದು ಸ್ಟೆಪ್ಸ್ ಇದೆ ಮೇಕಪ್ಪಲ್ಲಿ, ಅದನ್ನು ನಾವು ಫಾಲೋ ಮಾಡಿದರೆ, ಕರೆಕ್ಟಾಗಿ ಮಾಡಿದರೆ ನಮ್ಮ ಮೇಕಪ್ ಕೂಡ ಅಷ್ಟೇ ಫ್ಲಾಲೆಸ್ ಆಗಿ ಬರುತ್ತೆ. ಆ್ಯಂಡ್ ಹೌದು, ತುಂಬ ಕಮ್ಮಿ ರೇಟ್ ಪ್ರಾಡಕ್ಟ್ ನಾವು ಏನು ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಿಬಿಟ್ಟು ಕೂಡ ನಾವು ಮತ್ತೆ ಫ್ಲಾಲೆಸ್ ಮೇಕಪ್ನ ಕ್ರಿಯೇಟ್ ಮಾಡ್ಬೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಸ್ಯಾನಿಟೈಸಿಂಗ್ ಯೋರ್ ಹ್ಯಾಂಡ್ಸ್ ಆಗಿರ್ಬೋದು, ನಿಮ್ಮ ಮೇಕಪ್ ಟೂಲ್ಸ್ ಆಗಿರ್ಬೋದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಹ್ಯಾಂಡ್ ವಾಶ್ನ ಮಾಡ್ಕೊಳ್ಳಿ, ಅದಾದಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ನೀವು ಏನು ಬ್ಲೆಂಡರ್ನ ಯೂಸ್ ಮಾಡ್ತೀರಾ, ಏನು ಮೇಕಪ್ ಬ್ರಷಸ್ನ ಯೂಸ್ ಮಾಡ್ತೀರಾ, ಅದನ್ನೆಲ್ಲನೂ ನೀವು ಕ್ಲೀನಾಗಿ ವಾಶ್ ಮಾಡ್ತಾ ಇರಿ ಆನ್ ಟೈಮ್. ಅಂದ್ರೇ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಆ ಡರ್ಟಿ ಬ್ರಷಸ್ ಏನು ಇರುತ್ತೆ, ಆ ಡರ್ಟಿ ಬ್ಲೆಂಡರ್ ಏನಿರುತ್ತೆ, ನಿಮ್ಮ ಡರ್ಟಿ ಹ್ಯಾಂಡ್ಸಿಂದ ನಿಮಗೆ ಪಿಂಪಲ್ಸ್, ನಿಮ್ಮ ಬ್ರೇಕ್ಔಟ್ಸ್ ಇನ್ನೂ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು CTM ಪ್ರೊಸೆಸ್ ಅಂದರೆ ಸ್ಕಿನ್ ಕೇರ್ ಪ್ರೊಸೆಸ್. ಆಯಿತಾ, ಇದನ್ನು ನೀವು ಮಾಡಿದರೆ, ಕರೆಕ್ಟಾಗಿ ಮಾಡಿದರೆ ಮಾತ್ರ ನಿಮ್ಮ ಮೇಕಪ್ ಫ್ಲಾಲೆಸ್ ಆಗಿ ಬರುತ್ತೆ. ನೀವು ಇದನ್ನು ಮಾಡಿದ್ರೆ ಡೈರೆಕ್ಟಾಗಿ ನಾನು ಪ್ರೈಮರ್ ಅಪ್ಲೈ ಮಾಡ್ತೀನಿ, ಮೇಕಪ್ ಫೌಂಡೇಶನ್ ಅಪ್ಲೈ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಸೊ ಫಸ್ಟ್ ಬಂದ್ಬಿಟ್ಟು ಕ್ಲಿನ್ಸಿಂಗ್. ಆಯಿತಾ, ಸೊ ನಾನು ಯೂಸ್ ಮಾಡೋದು ಸೆಟಫಿಲ್ ಕ್ಲಿನ್ಸರ್. ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಿರ್ತೀರ ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ವೆಟ್ ವೈಪ್ಸ್ ಕೂಡ ಯೂಸ್ ಮಾಡ್ಬೋದು ಕ್ಲಿನ್ಸಿಂಗಿಗೆ. ಸೊ ಲೈಕ್ ನೀವು ಎಲ್ಲೋ ಹೊರಗಡೆ ಇದ್ದೀರಾ, ನಿಮಗೆ ಫೇಸ್ ವಾಶ್ ಮಾಡೋಕ್ಕಾಗಲ್ಲ ಅಂತಂದರೆ ಜಸ್ಟ್ ಯೂಸ್ ವೆಟ್ ವೈಪ್ಸ್. ಸೊ ವೆಟ್ ವೈಪ್ಸ್ನ ಯೂಸ್ ಮಾಡಿ ನೀವು ಡರ್ಟ್ ಎಲ್ಲ ಏನಿರುತ್ತೆ ಅದನ್ನ ರಿಮೂವ್ ಮಾಡ್ಬೋದು. ಇಲ್ಲಾಂದರೆ ಬೆಟರ್ ನೀವು ಕ್ಲಿನ್ಸಿಂಗ್ನ ಯೂಸ್ ಮಾಡಿ, ಕ್ಲಿನ್ಸರ್ನ ಯೂಸ್ ಮಾಡಿ ನಿಮ್ಮ ಫೇಸ್ ವಾಶ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೋನರ್ ಆಗಿ ನಾನು ರೋಸ್ ವಾಟರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಿದೆ, ಸ್ಕಿನ್ ಫ್ರೆಶ್ ಅನಿಸುತ್ತೆ, ನಿಮ್ಮ pH ಲೆವೆಲ್ ಏನಿರುತ್ತೆ ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ನಾನಿಲ್ಲಿ ಡಾಬರ್ ಗುಲಾಬರಿ ಅವ್ರದ್ದು ರೋಸ್ ವಾಟರ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಸೊ ಐ ಜಸ್ಟ್ ಟೇಕ್ ಇಟ್ ಇನ್ ಮೈ ಹ್ಯಾಂಡ್. ಆ್ಯಕ್ಚುಲಿ ಸ್ಪ್ರೇ ಬಾಟಲ್ ಇದ್ರೆ ಇನ್ನೂ ಬೆಟರ್, ಬಟ್ ನಾನು ಸ್ಪ್ರೇ ಬಾಟಲ್ ಪರ್ಚೇಸ್ ಮಾಡಬೇಕು. ನಾನು ಇವಾಗ ರೀಸೆಂಟಾಗಿ ಹೊರಗಡೆ ಹೋಗಿಲ್ಲ, ಹೊರಗಡೆ ಹೋದಾಗ ನೆನಪಾಗಲ್ಲ. ಸೊ ಅದು ಹಾಗಾಗಿ ಅದು ಮಿಸ್ ಹೊಡಿತಾ ಇದೆ. ಸೊ ಜಸ್ಟ್ ಈ ಥರದ್ದೊಂದು ರೋಸ್ ವಾಟರ್ನ ತಗೊಳ್ಳಿ. ಸ್ಪ್ರೇ ಇರೋದನ್ನೇ ತೊಗೊಂಡು ಬೆಟರ್, ಇದರಲ್ಲಿ ಇಲ್ಲ. ಸೊ ಅದೊಂದು ಮಿಸ್ಸಿಂಗ್ ಇದೆ ಈ ಪ್ರಾಡಕ್ಟಲ್ಲಿ. ಸ್ಪ್ರೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸೊ ಐ ಜಸ್ಟ್ ಅಪ್ಲೈ ಟೋನರ್ ಲೈಕ್ ದಿಸ್, ಟ್ಯಾಪ್ ಮೋಷನಲ್ಲಿ. ರೀಸೆಂಟಾಗಿ ಯಾರೋ ಹೇಳೋದನ್ನ ನೋಡಿದೆ, ಆ್ಯಕ್ಚುಲಿ ಒಬ್ಬರು ರೀಲ್ಸಲ್ಲಿ ಹೇಳ್ತಾ ಇದ್ರು, ಟೋನರ್ನ ನೀವು ಅಪ್ಲೈ ಮಾಡಿ ಫುಲ್ ಡ್ರೈ ಔಟ್ ಆದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಬೋದು. ಅದು ಸ್ವಲ್ಪ ಡ್ಯಾಮ್ ವೆಟ್ ಆಗಿರಬೇಕು, ಅವಾಗ ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು ಅಂತ. ಸೊ ಇದು ಈಸಿಯಾಗಿ ಎವಾಪ್ರೇಟ್ ಆಗುತ್ತೆ. ಆಯಿತಾ, ಟೋನರ್ ಏನಿರುತ್ತೆ ಅದು ವಾಟರ್, ಅದು ಎವಾಪ್ರೇಟ್ ಆಗುತ್ತೆ. ಅದಕ್ಕೆ ನೀವು ಅದನ್ನು ಲಾಕ್ ಮಾಡೋದಕ್ಕೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ನಾನಿಲ್ಲಿ ನಿವಿಯಾ ಅವ್ರದ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಮೈ ಫೇವ್ರೆಟ್ ಮಾಯ್ಶ್ಚರೈಸರ್. ನಿಮ್ಮ ಸ್ಕಿನ್ ಆಯಿಲಿ ಆಗಿರಲಿ, ನಿಮ್ಮ ಸ್ಕಿನ್ ಡ್ರೈ ಆಗಿರಲಿ, ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಆದರೆ ನೀವು ಈ ಥರ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಇದು ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್. ಇದ್ರ ಮೇಲೆ ಬರ್ದಿರತ್ತೆ, ಆಯಿತಾ, ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಂತ. ನಿಮ್ಮ ಸ್ಕಿನ್ ಏನಾದರೂ ಏನು ಆಯಿಲಿ ಸ್ಕಿನ್ ಆಗಿದ್ದರೆ ನೀವು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಪಾಂಡ್ಸ್ ಅವ್ರದ್ದು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ ಏನಿದೆ ಅದು ಅಫೋರ್ಡೆಬಲ್ ಪ್ರೈಸಲ್ಲಿ ಇದೆ. ಸೊ ಯು ಕ್ಯಾನ್ ಯೂಸ್ ದ್ಯಾಟ್ ಆ್ಯಂಡ್ ಇಟ್ ಈಸ್ ಗುಡ್ ಆಲ್ಸೋ. ನನ್ನ ಸ್ಕಿನ್ ಬಂದುಬಿಟ್ಟು ಡ್ರೈ ಇದೆ, ಸೊ ನಾನು ನಿವಿಯಾ ಅವ್ರದ್ದು ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದು ಎಷ್ಟು ಮಾಯ್ಶ್ಚರೈಸರ್ನ ನೀವು ಅಪ್ಲೈ ಮಾಡಬೇಕು ಅಂದರೆ, ನೀವು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ, ಆಯಿತಾ, ಒಂದು 2 minutes ಬಿಡಿ. ಅದಾದಮೇಲೆ ನೋಡಿ, ಲೈಕ್ ನೀವು ಟಚ್ ಮಾಡಿದರೆ ತುಂಬ ಗ್ರೀಸಿನೂ ಅನಿಸ್ಬಾರ್ದು, ಹಾಗಂತ ಫುಲ್ ಡ್ರೈ ಅನಿಸ್ಬಾರ್ದು. ಯು ಶುಡ್ ಫೀಲ್ ದಿಸ್ ಸಾಫ್ಟ್ನೆಸ್, ಅಂದರೆ ಅಷ್ಟು ಇದ್ದರೆ ಓಕೆ. ಸೊ ಮಾಯ್ಶ್ಚರೈಸಿಂಗ್ ಯುವರ್ ಲಿಪ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನಿಲ್ಲಿ ನಿವಿಯಾ ಅವ್ರದ್ದು ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಪಿಂಕ್ ಒನ್ ಇಷ್ಟ ಆಗಿತ್ತು, ಸ್ಟ್ರಾಬೆರಿ ಒನ್.
ಅದಕ್ಕಿಂತ ಇದು ಚೆನ್ನಾಗಿದೆ. ಇದನ್ನೇ ಪರ್ಚೇಸ್ ಮಾಡಿ. ರೆಡ್ ಒನ್, ಸ್ಟ್ರಾಬೆರಿ ಒನ್ ಖಾಲಿ ಆಗಿಬಿಟ್ಟಿದೆ, ಒಳಗಡೆ ಹೋಗ್ಬಿಟ್ಟಿದೆ ನೋಡಿ, ಇಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಮರ್. ನೀವು ಹೊರಗಡೆ ಹೋಗ್ತಾ ಇದ್ರೆ ಅಫ್ಕೋರ್ಸ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ನಾನು ಎಲ್ಲೂ ಹೋಗ್ತಾ ಇಲ್ಲ, ಮನೇಲೇ ಕೂತಿದ್ದೀನಿ, ಜಸ್ಟ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಬಟ್ ಸನ್ಸ್ಕ್ರೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಲೈ ಸನ್ಸ್ಕ್ರೀನ್. ಇಲ್ಲಿ ನಾನು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮೇಬ್ಲಿನ್ ಅವ್ರದ್ದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಇದು. ನಾನು ಯೂಶ್ವಲಿ ಮೇಕಪ್ ವಿಡಿಯೋಸ್ ಎಲ್ಲ ಮಾಡುವಾಗ ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ನಾನು ಜಸ್ಟ್ ವಿಡಿಯೋ ಶೂಟ್ ಮಾಡೋರ್ಗೂ ಅಷ್ಟೇ ಮೇಕಪ್ ಇಟ್ಟಿರ್ತೀನಿ, ಇಲ್ಲಾಂದರೆ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ, ತಕ್ಷಣವೇ ರಿಮೂವ್ ಮಾಡ್ತೀನಿ. ಅದಕ್ಕೆ ನಾನು ಪ್ರೈಮರ್ ಅದೆಲ್ಲ ಅಪ್ಲೈ ಮಾಡಲ್ಲ, ಮಾಯ್ಶ್ಚರೈಸರ್ ಅಷ್ಟೇ ಅಪ್ಲೈ ಮಾಡಿರ್ತೀನಿ ಯೂಶ್ವಲಿ ಶೂಟ್ ಮಾಡುವಾಗ. ಪ್ರೈಮರಿನ ಯೂಸ್ ಏನು ಅಂದರೆ, ನಿಮಗೆ ಪೋರ್ಸ್ ಇರುತ್ತಲ್ವಾ, ಇವಾಗ ಪಿಂಪಲ್ಸ್ ಎಲ್ಲ ಆಗಿಬಿಟ್ಟು ಚಿಕ್ಕದಾಗಿ ಒಂಥರ ತೂತೆಲ್ಲ ಬಿದ್ದುಬಿಟ್ಟಿರುತ್ತೆ ಸ್ಕಿನ್ನಲ್ಲಿ. ಸೊ ಆ ಪೋರ್ಸನ್ನ ಕ್ಲೋಸ್ ಮಾಡುತ್ತೆ ಪ್ರೈಮರ್, ಆಯಿತಾ. ನಿಮಗೆ ಪೋರ್ಸ್ ಎಲ್ಲೆಲ್ಲಿದೆ ಅಲ್ಲಷ್ಟೇ ನೀವು ಪ್ರೈಮರ್ನ ಅಪ್ಲೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ರೈಮರ್. ವೆರಿ ಸ್ಮಾಲ್ ಕ್ವಾಂಟಿಟಿನ ತೊಗೊಂಡು ಪ್ರೈಮರ್ನ ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಈಸ್ ಫೌಂಡೇಶನ್. I'll use this Maybelline Fit Me ಫೌಂಡೇಶನ್. ಈ ಮೇಬ್ಲಿನ್ ಫಿಟ್ ಮೀ ಫೌಂಡೇಶನ್ ಏನಿದೆ, ಇದು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಎಲ್ಲರಿಗೂ ಮ್ಯಾಚ್ ಆಗೋವಂಥ ಫೌಂಡೇಶನ್. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಪ್ರತಿಯೊಂದೂ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ, ಪರ್ಚೇಸ್ ಮಾಡಿ. ನಾನು ಬಂದುಬಿಟ್ಟು 138 ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಎಕ್ಸಾಕ್ಟ್ ಶೇಡ್ ಮ್ಯಾಚ್ ಆಗಿದೆ. ಬಟ್ ನನಗೆ ಆನ್ಲೈನ್ ಈ ಶೇಡ್ ಸಿಕ್ಕಿಲ್ಲ, ಐ ಡೋಂಟ್ ನೋ. ನಾನು ಹೊರಗಡೆ ಸ್ಟೋರಲ್ಲಿ ತೊಗೊಂಡಿದ್ದು, ಇಲ್ಲೇ ದುಬೈಯಲ್ಲಿ ತೊಗೊಂಡಿದ್ದು. ಇದು ಇಂಡಿಯನ್ ಅಮೆಝಾನ್ ಏನಿದೆ ಅದರಲ್ಲಿ ನನಗೆ ಸಿಕ್ಕಿಲ್ಲ, ಐ ಡೋಂಟ್ ನೋ ವೈ ಅಂತ. ಸೊ ಮೇಬ್ಲಿನ್ ಅವ್ರದ್ದೇ ಒಂದು ಆ್ಯಪ್ ಇದೆ, ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು. ಶೇಡ್ ಯಾವ ಶೇಡ್ ನಿಮ್ಮದು ಅಂತ ಚೆಕ್ ಮಾಡ್ಬೋದು. ಆ್ಯಕ್ಚುಲಿ ಅದು ನನಗೆ ಅಷ್ಟು ಎಕ್ಸಾಕ್ಟಾಗಿ ನಿಮ್ಮ ಶೇಡ್ ಕೊಡತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಅವ್ರ ವೆಬ್ಸೈಟ್ ಅಂತೂ ಇದೆ, ಒಂದ್ಸರಿ ಹೋಗಿ ಚೆಕ್ ಮಾಡಿ, ನಿಮ್ಮ ಶೇಡ್ ಕರೆಕ್ಟಾಗಿ ಸಿಗ್ಬೋದು, ಐ ಡೋಂಟ್ ನೋ. ಅದ್ರ ಲಿಂಕ್ ಕೂಡ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಫೋನ್ ನೋಡಿಕೊಂಡು ಮೇಕಪ್ ಮಾಡೋದು ಕಷ್ಟ, ಎಲ್ಲಿ ಬ್ಲೆಂಡ್ ಆಗಿದೆ ಎಲ್ಲಿ ಆಗಿಲ್ಲ ಅಂತ ಗೊತ್ತೇ ಆಗಲ್ಲ. ಮಿರರ್ ಬೇಕೇ ಬೇಕು. ಎಷ್ಟು ಎಕ್ಸಾಕ್ಟ್ ನನ್ನ ಶೇಡ್ ಇದೆ ನೋಡಿ ಇದು ಫೌಂಡೇಶನ್. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಷ್ ಅಪ್ಲೈ ಮಾಡೋಣ. ನಾನು ಐಬ್ರೋನ ಮರ್ತುಬಿಟ್ಟೆ. ಲೆಟ್ಸ್ ಅಪ್ಲೈ ಐಬ್ರೋ. ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೂ ಇಷ್ಟು ಇದೆ. ಸೊ ಯು ಕ್ಯಾನ್ ಇನ್ವೆಸ್ಟ್ ಇನ್ ದಿಸ್. ಇದು 69 ರುಪೀಸ್ ಏನೋ ಇದೆ ಅಷ್ಟೇ. ಬಟ್ ಎವ್ರಿ ಡೇ ಯೂಸ್ ಮಾಡಿದ್ರು ಇದು ಖಾಲಿ ಆಗಲ್ಲ ಈಸಿಯಾಗಿ. ಇವಾಗ ಬ್ಲಷ್ ಅಪ್ಲೈ ಮಾಡೋಣ. ನನ್ನ ಹತ್ರ ಬ್ಲಷ್ ಅಂದರೆ ಲಿಕ್ವಿಡ್ ಬ್ಲಷ್ ಇಲ್ಲ, ಸೊ ಇಟ್ಸ್ ಓಕೆ, ಎಲ್ಲ ಪ್ರಾಡಕ್ಟ್ ಇರಬೇಕಾಗಿಲ್ಲ. ನಾನು ಲಿಪ್ಸ್ಟಿಕ್ಕನ್ನ ಯೂಸ್ ಮಾಡ್ತೀನಿ ಬ್ಲಷ್ ಆಗಿ. ಐ ಹ್ಯಾವ್ ಓನ್ಲಿ ದಿಸ್ ಸ್ವಿಸ್ ಬ್ಯೂಟಿ ಬ್ಲಷ್ ಆಗಿರ್ಬೋದು, ಇದು ಹೈಲೈಟರ್ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲೇ ಇದೆ. ನಾನು ಇದನ್ನು ಯೂಸ್ ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ಐ ಫೀಲ್ ಲೈಕ್ ಇವಾಗ ಬ್ಲಷ್ ಒಂಥರ ಲಿಕ್ವಿಡ್ ಬ್ಲಷ್ ಏನಿರುತ್ತೆ, ಮ್ಯಾಟ್ ಬ್ಲಷ್ ಏನಿರುತ್ತೆ ಅದು ಇಷ್ಟ ಆಗುತ್ತೆ. ಇದು ಶಿಮ್ಮರ್ ಆಗಿ ಇದೆ ಬ್ಲಷ್, ಆಯಿತಾ. ಫುಲ್ ಶೈನಿಂಗ್ ಅಂತ ಅನ್ಸುತ್ತೆ. ಸೊ ನನಗೆ ಮ್ಯಾಟ್ ಒಳಗೆ ಬೇಕು ಬ್ಲಷ್ ಅಂತ ಅನಿಸಿದ್ದಕ್ಕೆ ನಾನು ಇವಾಗ ಈ ಮಾರ್ಸ್ ಅವ್ರದ್ದು ಲಿಪ್ಸ್ಟಿಕ್ ಪ್ಯಾಲೆಟ್ ಏನಿದೆ ಇದನ್ನೇ ನಾನು ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ವೆರಿ ಲೈಟ್ ಕಲರ್ನ ತಗೊಳ್ತೀನಿ. ಐ ಜಸ್ಟ್ ಟೇಕ್ ಇಟ್ ಲೈಕ್ ದಿಸ್. ನಾನು ಈ ಥರ ಕೈ ಮೇಲೆ ಹಚ್ಕೊಂಡು ಐ ಜಸ್ಟ್ ಡೂ ಲೈಕ್ ದಿಸ್, ಆಯಿತಾ. ಈ ಥರ ಮಾಡೋದ್ರಿಂದ ಇದು ಸ್ವಲ್ಪ ವಾರ್ಮ್ ಅಪ್ ಆಗುತ್ತೆ, ಆಯಿತಾ. ಅದಾದಮೇಲೆ ಐ ಅಪ್ಲೈ ಇಟ್ ಲೈಕ್ ದಿಸ್. ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಈ ಥರ ಮಾಡಿದರೆ. ಇದು ತುಂಬ ಜಾಸ್ತಿ ಕಾಣಿಸ್ತಿದೆ ಗೊತ್ತು, ಬಟ್ ಅಷ್ಟೊಂದೇನು ಆಗಲ್ಲ. ಒನ್ಸ್ ಐ ಅಪ್ಲೈ ಇದು ಪೌಡರ್ ಅಲ್ಲ, ಅದು ಸ್ವಲ್ಪ ಲೈಟ್ ಆಗುತ್ತೆ. ನಾನು ವಿಡಿಯೋನೇ ಆನ್ ಮಾಡಿಲ್ಲ ಗೊತ್ತಾ,
ದಿಸ್ ಈಸ್ ಲೈಕ್ ಹಾರ್ಟ್ ಅಟ್ಯಾಕ್ ಫಾರ್ ಅ ಕಂಟೆಂಟ್ ಕ್ರಿಯೇಟರ್. ಯಾವಾಗ ನೋಡಿದ್ರು ಈ ಥರನೇ ಆಗುತ್ತೆ. ವಿಡಿಯೋ ಎಲ್ಲ ಮಾಡ್ತಾ ಇರ್ತೀವಿ ಎಲ್ಲ. ಇವಾಗ ಐ ಮೇಕಪ್ ಎಲ್ಲ ಮಾಡಾಯಿತು, ಇವಾಗ ಆನ್ ಮಾಡಿದ್ದೀನಿ. ಇಟ್ಸ್ ಓಕೆ. ಜಸ್ಟ್ ಈ ಕಲರ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಯೆಲ್ಲೋ ಶೇಡ್ ಆ್ಯಂಡ್ ಆಲ್ಸೋ ದಿಸ್ ಗೋಲ್ಡನ್ ಕಲರ್ ಶಿಮ್ಮರ್ನ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಯು ಕ್ಯಾನ್ ಸಿ. ಐ ಡೋಂಟ್ ನೋ ನಾನು ಯಾವ್ಯಾವ ವಿಡಿಯೋ ಮಾಡಿದ್ದೀನಿ ಯಾವ್ದ್ಯಾವ್ದು ಮಾಡಿಲ್ಲ ಅಂತ. ಇವಾಗ ಎಡಿಟಿಂಗ್ ಮಾಡುವಾಗಲೇ ಗೊತ್ತಾಗೋದು. ಆನ್ ಆಫ್ ಮಾಡ್ತಾ ಇರ್ತೀನಿ, ಸೊ ಗೊತ್ತೇ ಆಗಲ್ಲ. ಲೆಟ್ಸ್ ಅಪ್ಲೈ ಕಾಜಲ್. ನನ್ನ ಐಲೈನರ್ ಖಾಲಿ ಆಗಿಬಿಟ್ಟಿದೆ ಮೇಬ್ಲಿನವ್ರದ್ದು, ಸ್ವಲ್ಪ ಅಷ್ಟೇ ಇರೋದು. ಸೊ ನಾನು ವೆರಿ ಚೀಪ್ ಡಾಸ್ಲರ್ ಅವರ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ರೇಟ್ ಅಷ್ಟೇ ಚೀಪ್ ಆಯಿತಾ, ಕ್ವಾಲಿಟಿ ಮಾತ್ರ ಚೆನ್ನಾಗೇ ಇದೆ. ನಾನು ಕಾಲೇಜಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇವಾಗ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಲೈಕ್ ಐ ಅಪ್ಲೈ ವೆರಿ ಲೈಟ್ ಲಿಪ್ಸ್ಟಿಕ್. ನಾನು ಯೂಶ್ವಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡುವಾಗ ಇದು ಏನು ಅಪ್ಲೈ ಮಾಡಿರ್ತೀನಲ್ಲ ಲಿಪ್ ಬಾಮ್ನ, ಅದನ್ನು ರಿಮೂವ್ ಮಾಡ್ತೀನಿ. ಈವನ್ ಯು ಶುಡ್ ಡೂ ದ್ಯಾಟ್. ಲಿಪ್ ಬಾಮ್ ಮೇಲೇ ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದರೆ ಅದು ರಿಮೂವ್ ಆಗುತ್ತೆ ಆಯಿತಾ, ಅಷ್ಟೊಂದು ಸ್ಟಿಕ್ ಆಗಲ್ಲ. ಅದಕ್ಕೆ ನಾನು ರಿಮೂವ್ ಮಾಡ್ತೀನಿ. ಅಲ್ಲಿ ಲೈಟ್ಲಿ ರಿಮೂವ್ ಇಟ್, ಜಸ್ಟ್ ಈ ಥರ ಆಯಿತಾ. ಡೋಂಟ್ ವರಿ, ನೀವೇನು ಅಪ್ಲೈ ಮಾಡಿರ್ತೀರ ಆಲ್ರೆಡಿ ನಿಮ್ಮ ಲಿಪ್ಸ್ ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಸೊ ಇಷ್ಟು ಮಾತ್ರ ಸಾಕು. ಐ ಅಪ್ಲೈ ವೆರಿ ಲೈಟ್ ಲಿಪ್ಸ್ಟಿಕ್. ಸೇಮ್ ನಾನು ಏನು ಫೇಸ್ ಬ್ಲಷ್ ಆಗಿ ಯೂಸ್ ಮಾಡಿದ್ದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ವೆರಿ ಲೈಟಾಗಿ. ಸೊ ಇವಾಗ ಮೇಕಪ್ನ ಸೆಟ್ ಮಾಡ್ತೀನಿ. ನೀವು ಮೇಕಪ್ ಸೆಟ್ ಮಾಡೋಕ್ಕೂ ಮುಂಚೆ ನೀವು ಇನ್ನು ಕ್ರೀಮ್ ಬೇಸ್ಡ್ ಏನಾದರೂ ಪ್ರಾಡಕ್ಟ್ ಯೂಸ್ ಮಾಡೋದ್ರಿದ್ರೆ ಅದನ್ನು ಮಾಡಿ ಮುಗಿಸಿ, ಅದಾದಮೇಲೆ ನೀವು ಮೇಕಪ್ನ ಸೆಟ್ ಮಾಡಿ. ನಾನು ಆ್ಯಕ್ಚುಲಿ ಕಾಂಟೋರ್ ಎಲ್ಲ ಅಪ್ಲೈ ಮಾಡ್ಬೋದು, ಬಟ್ ಸಿಂಪಲ್ಲಾಗಿ ಇವತ್ತು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋದ್ರಿಂದ ನಾನು ಇವತ್ತು ಇಷ್ಟೇ ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಆ ಥರ ಕ್ರಿಯೇಟ್ ಮಾಡೋಣ. ಇವತ್ತು ಜಸ್ಟ್ ಡೈಲಿ ಬೇಸಸ್ ಮೇಕಪ್ ಏನಾದರೂ ಮಾಡೋರಿದ್ರೆ, ಸಿಂಪಲ್ ಫಂಕ್ಷನಿಗೆ ಏನಾದರೂ ರೆಡಿ ಆಗೋರಿದ್ರೆ ಸೊ ಇಷ್ಟೇ ನೀವು ಮಾಡ್ಕೋಬೋದು. ಇವಾಗ ಮೇಕಪ್ ಸೆಟ್ ಮಾಡೋಣ. ಸೊ ನಾನಿಲ್ಲಿ ಹಿಮಾಲಯ ಅವ್ರದ್ದು ಬೇಬಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ. ಯೂಶಲಿ ನಾನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಲ್ಲ. ಹಿಮಾಲಯ ಬೇಬಿ ಪೌಡರ್ ಇದೇನಿದೆ ಇದನ್ನೇ ಯೂಸ್ ಮಾಡ್ತೀನಿ. ಜಾನ್ಸನ್ಸ್ ಬೇಬಿ ಕೂಡ ಯೂಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ಹತ್ರ ಹಿಮಾಲಯ ಅವ್ರದ್ದಿದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ಥರ ಪೌಡರ್ನ ತಗೊಂಡು ಐ ಟ್ಯಾಪ್ ಇಟ್ ಲೈಕ್ ದಿಸ್. ಎಕ್ಸಸ್ ಎಲ್ಲ ರಿಮೂವ್ ಮಾಡಿ ನಾನು ನನ್ನ ಮೇಕಪ್ನ ಲಾಕ್ ಮಾಡ್ತೀನಿ. ಮೇಬ್ಲಿನ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ನ ಕೂಡ ಯೂಸ್ ಮಾಡ್ತೀನಿ, ಬಟ್ ನನಗೆ ಸಿಂಪಲ್ ಆಗಿ ಕಾಣಬೇಕು, ಜಾಸ್ತಿ ಹೆವಿ ಮೇಕಪ್ ಅನ್ನಿಸ್ಬಾರ್ದು ಅಂತ ಇದ್ದರೆ ಐ ವಿಲ್ ಜಸ್ಟ್ ಸೆಟ್ ಇಟ್ ವಿತ್ ದಿಸ್ ಬೇಬಿ ಪೌಡರ್. ಇಲ್ಲಾಂದರೆ ನೀವು ಕಾಂಪ್ಯಾಕ್ಟ್ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ಅದು ಟಿಂಟೆಡ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಮ್ಯಾಟ್ ಫಿನಿಶ್ ಕೊಡುತ್ತೆ. ಸೊ ನನಗೆ ಅಷ್ಟೊಂದು ಹೆವಿ ಬೇಡ ಅಂತ ಅನಿಸಿದರೆ ಐ ಜಸ್ಟ್ ಡೂ ಇಟ್ ವಿತ್ ಬೇಬಿ ಪೌಡರ್. ಸೊ ನಾನು ಹೇಳಿದೆ ಅಲ್ವಾ, ಇದು ಅಷ್ಟೊಂದೇನು ಕಾಣಲ್ಲ, ಹೋಗುತ್ತೆ ಅಂತ. ನಾ ಬ್ರಷ್ ಬಂದುಬಿಟ್ಟು BS ಮಾಲ್ ಅವ್ರದ್ದು ಯೂಸ್ ಮಾಡ್ತೀನಿ. ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಇದು ಹೈಲೈಟರ್ ಹೈಲೈಟರ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ, ಸ್ವಿಸ್ ಬ್ಯೂಟಿ ಅವ್ರದ್ದು. ಐ ಜಸ್ಟ್ ಟೇಕ್ ದಿಸ್ ಸಿಲ್ವರ್ ಕಲರ್ ಆಯಿತಾ, ಇದೇನು ಸಿಲ್ವರ್ ಕಲರ್ ಇದೆ ಇದು ಹೈಲೈಟರ್ ಆಗಿ ಯೂಸ್ ಮಾಡ್ತೀನಿ. ಜಸ್ಟ್ ಟೇಕ್ ಲಿಟಲ್. ನನಗಂತೂ ತುಂಬ ಇಷ್ಟ ಇದು ಹೈಲೈಟರ್. ಎಷ್ಟು ಕಮ್ಮಿ ರೇಟಿಗಿದೆ, ಬಟ್ ಇಟ್ ಡಸ್ ಇಟ್ಸ್ ಜಾಬ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ನೀವೇನಾದ್ರು ರೆಡಿ ಆಗೋರಿದ್ರೆ ಇದನ್ನ ಪರ್ಚೇಸ್ ಮಾಡಿ. ಸ್ವಲ್ಪ ಈ ಥರ ನೋಸಿಗೆ ಅಪ್ಲೈ ಮಾಡ್ತೀನಿ ಆಯಿತಾ. ಫುಲ್ ನೋಸ್ ಅಲ್ಲ, ಜಸ್ಟ್ ಇಷ್ಟೇ ಅಪ್ಲೈ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ತೀನಿ. ದೆನ್ ಐ ವಿಲ್ ಅಪ್ಲೈ ಟು ಟಿಪ್. ಯು ಕ್ಯಾನ್ ಸಿ ಒಂಥರ ನಿಮ್ಮ ಫೇಸ್ ತಾನಾಗೆ ಒಂಥರ ಶೇಪ್, ನ್ಯಾಚುರಲ್ ಶೈನ್ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. These are the place where I like to apply highlighter. I love highlighter.
ಇಲ್ಲೊಂದು ಸ್ವಲ್ಪ ಅಪ್ಲೈ ಮಾಡ್ಬೋದು. ವಿ ಆರ್ ಡನ್ ವಿತ್ ದ ಮೇಕಪ್. ಸೊ ಇಷ್ಟೇ, ಇದು ನನ್ನ ಫೈನಲ್ ಲುಕ್ ಇವತ್ತಿನ ಮೇಕಪ್ದು. ಈ ಮೇಕಪ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ರೂ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡಿ. ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ನೀವು ನನಗೆ DM ಮಾಡ್ಬೋದು, ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ನನ್ನ ಅಕೌಂಟ್ನ ಫಾಲೋ ಮಾಡಿ. ಸೊ ನನ್ನದು ಇನ್ನೊಂದು ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಗ್ಲಾಮ್ ಗ್ಯಾಲಕ್ಸಿ UGC ಅಂತ. ಸೊ ಇಲ್ಲಿ ಹೋಗಿ ಕೂಡ ನೀವು ಫಾಲೋ ಮಾಡ್ಬೋದು. ಈ ಒಂದು ಪೇಜಲ್ಲಿ ನಾನು ಯೂಶಲಿ ಪ್ರಾಡಕ್ಟ್ ರಿವ್ಯೂಸ್ ಆಗಿರ್ಬೋದು, ಪ್ರಾಡಕ್ಟ್ ಲಿಂಕ್ಸ್ ಆಗಿರ್ಬೋದು, ಪ್ರತಿಯೊಂದು ಈ ಪೇಜಲ್ಲಿ ಕೂಡ ಹಾಕ್ತಾ ಇರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಎಲ್ಲದ್ರದ್ದು ಲಿಂಕ್, ಈವನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನನ್ನ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕು ಅಂದ್ರೂ ಕೂಡ ಅದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.